ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ರ್ಯಾಂಡಮ್ ಕ್ಲಿಪ್ಸ್ ಇತ್ತು, ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಇವತ್ತು ಫ್ರೈಡೇ, ಸೊ ಅಮ್ಮನ ಫ್ರೆಂಡ್ ಮನೇಲಿ ವೈಭವಲಕ್ಷ್ಮಿ ಪೂಜೆ ಇತ್ತು, ಸೊ ಅಲ್ಲಿಗೆ ಹೊರಟಿದ್ದೀನಿ. ಆಫೀಸಿಂದ ಬಂದು ಚೂರು ಕೆಲಸ ಆಯಿತು, ಅದನ್ನ ಮುಗಿಸ್ಕೊಂಡು ಅದಾದಮೇಲೆ ರೆಡಿ ಆಗಿದ್ದೀನಿ. ಇವಾಗ ಹೊರಡಬೇಕು. ವಿಡಿಯೋನ ಸ್ಕಿಪ್ ಮಾಡ್ದ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಹಾಯ್ ಮಾಡಿ. ನೀವು ಮಾಡ್ಬಿಡಿ ಹಾಯ್ ಪ್ಲೀಸ್. ಅಮ್ಮ ಮುಂಚೆನೇ ಹೋಗಿದ್ರು, ಅರೌಂಡ್ ಒಂದು 5:30ಗೆ ಹೋಗಿದ್ರು. ಸೊ ನಾನು ಒಂಚೂರು ಲೇಟಾಗಿ ಹೋದೆ, ಬಿಕಾಸ್ ಆಫೀಸಿಂದ ಬಂದು ಇನ್ನೊಂದು ಕೆಲಸ ಆಯಿತು. ಸೊ ಅದನ್ನ ಮುಗಿಸ್ಕೊಂಡು ಹೋಗೋಷ್ಟು ಲೇಟ್ ಆಯಿತು. ಅರೌಂಡ್ ಒಂದು 7:30, 8 ಆಗಿತ್ತು ನಾನು ಹೋದಾಗ. ಆಲ್ರೆಡಿ ಊಟ ಮಾಡ್ತಾಯಿದ್ರು. ಸೊ ರಾ ಕ್ಲಿಪ್ಸ್ ಶೇರ್ ಮಾಡ್ತೀನಿ ಯಾವ್ದಷ್ಟು. ಅಮ್ಮ ಕಾಯಿ ಮಾಡ್ಬಿಡಿ. ನಿಮಗೆ ಗೊತ್ತಿರ್ಲಿಲ್ವಾ ನಾನು ಬರ್ತೀನಿ ಅಂತ? ಹಾಯ್ ದೀಪಕ್ಕ. ಅಲ್ಲೇ ಝೂಮಲ್ಲಿ ತೆಗ್ದೆ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಲಕ್ಷ್ಮಿ ಥರ ಕೂರಿಸಿದ್ರು. ವೈಭವಲಕ್ಷ್ಮಿನೂ ಇದೇ ಥರ ಮಾಡೋದು. ಅವರ ಮನೆ ಪುಟ್ಟ ಲಕ್ಷ್ಮಿ ಮಲ್ಕೊಂಡಿದ್ರು ನಾನು ಹೋದಾಗ. ಸೊ ಫೇಸ್ ಎಲ್ಲ ತೋರಿಸಿಲ್ಲ ಆ್ಯಸ್ ಯೂಶಲ್. ಎಲ್ಲ ನಮ್ಮಮ್ಮನ ಫ್ರೆಂಡ್ ಸರ್ಕಲ್ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ರು. ಫುಲ್ಲು ಜೋರು ಕಿರ್ಚಾಟ ಅಂತ ಹೇಳ್ಬೋದು. ಸೊ ನಮ್ಮಮ್ಮ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಒಂದು 20+ ಇಯರ್ಸಿಂದ ಫ್ರೆಂಡ್ಶಿಪ್ ಅವ್ರದ್ದು. ಶಾಂತಮ್ಮ ಆಂಟಿ ಅಂತ ಇವರು. ಸೊ ಅವತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇವ್ರ ಮನೆಗೆ ಹೋಗಿಲ್ಲ ಅಂತಲೇ ಇವ್ರು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರ ಮೊಮ್ಮಗ ಇವನು. ದಿಗಂತ್ ಹಾಯ್ చెప్పు. ಹಾಯ್ ಹಾಯ್ ಈಡೀಡ ಹಾಯ್ ವಾವ್ ಅಜ್ಜಿ ಮೊಮ್ಮಗ. ಸೊ ಒಂದು ರೌಂಡ್ ಊಟ ಆದವ್ರಿಗೆ ಇವಾಗ ಅಕ್ಕ ತಾಂಬೂಲ ಕೊಡ್ತಾ ಇದ್ದಾರೆ. ಸೊ ಫಸ್ಟ್ ಊಟ ಮಾಡಿ ಆಮೇಲೆ ತಾಂಬೂಲ ತೊಗೊಂಡೋಗ್ಬೇಕು. ಆಮೇಲೆ ವೈಭವಲಕ್ಷ್ಮಿ ಪೂಜೆ ಮಾಡಿರೋವಾಗ ಬುಕ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಬುಕ್ನ ನಾವು ಇನ್ ಕೇಸ್ ನಾವು ಪೂಜೆ ಮಾಡ್ತೀವಿ ಅಂದರೆ ಮಾತ್ರ ಆ ಬುಕ್ನ ಈಸ್ಕೊಂಡು ನಾವು ನಮ್ಮ ಮನೇಲಿ ಪೂಜೆ ಮಾಡಬೇಕು ದಿನನಿತ್ಯ. ಆಮೇಲೆ ನಾವು ಬೇಕಾದರೆ ನಮ್ಗೆ ವ್ರತ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ಆಸೆ ಇತ್ತು ಅಂದರೆ ನಾವು ವ್ರತ ಕೂಡ ಮಾಡ್ಬೋದು. ಸೊ ಮುಂಚೆ ನಮ್ಮಮ್ಮ ಕೂಡ ಮಾಡ್ತಾಯಿದ್ರು, ರೀಸೆಂಟಾಗಿ ಮಾಡಿಲ್ಲ. ಅದೇ ಅಪ್ಪ ಹೇಳ್ತಾಯಿದ್ರು ಸ್ಟಾರ್ಟ್ ಮಾಡು ನೀನು ಅಂತ. ಸೊ ಅಪ್ಕಮಿಂಗಲ್ಲಿ ನೋಡಬೇಕು. ಆದಷ್ಟು ಬೇಗ ನಾವು ಅಂದ್ಕೊಂಡಿದ್ದು ಕನಸು ನನಸಾಯಿತು ಅಂದರೆ ನಾವು ಸ್ಟಾರ್ಟ್ ಮಾಡೋಣ. ದೇವರು ಎಲ್ಲರಿಗೂ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಆ ಮಹಾಲಕ್ಷ್ಮಿ ತಾಯಿ. ಇವ್ರು ಬಂದ್ಬಿಟ್ಟು ದೀಪಕ್ಕ ಅಂತ, ಆ ಅಮ್ಮು ಅಕ್ಕ ಅವರ ಅತ್ತಿಗೆ. ಅಮ್ಮು ಅಕ್ಕ ಹಾಗೆ ಅಮರಣ್ಣ ಹಸ್ಬೆಂಡ್ ವೈಫು, ಸಂದೀಪಣ್ಣ ಹಾಗೆ ದೀಪಕ್ಕ ಹಸ್ಬೆಂಡ್ ಆ್ಯಂಡ್ ವೈಫು. ಆ್ಯಕ್ಚುಲಿ ಇವರೆಲ್ಲ ಹೆಂಗೆ ಪರಿಚಯ ಆಗಿದ್ದು ಅಂದರೆ ಲೈಕ್ ನಮ್ಮಮ್ಮ ಮತ್ತು ಸರಳಮ್ಮ ಆಂಟಿ ತುಂಬ ಹಳೆಯ ವರ್ಷದಿಂದ ಫ್ರೆಂಡ್ಸ್ ಅವರು. ಆಂಟಿ ಅಷ್ಟೇ ಅಲ್ಲ, ಪ್ರೀವಿಯಸ್ ಲಾಗಲ್ಲಿ ಗಾಯತ್ರಿ ಆಂಟಿ, ಹಾಗೆ ಈ ಲಾಗಲ್ಲಿ ಬ್ಲೂ ಕಲರ್ ಸ್ಯಾರಿ ಹಾಕೊಂಡಿದ್ದಲ್ಲ ಅನ್ಸಿ ಆಂಟಿ, ಅದಾದಮೇಲೆ ಸಾವಿತ್ರಿ ಆಂಟಿ, ಆಮೇಲೆ ಶಾಂತಮ್ಮ ಆಂಟಿ. ಸೊ ಇವ್ರು ಜಾಸ್ತಿ ಒಂಥರ ತುಂಬ ಕ್ಲೋಸೆಸ್ಟ್ ಫ್ರೆಂಡ್ಸ್ ಸರ್ಕಲ್ ಇವ್ರದ್ದು. ಸೊ ನಮ್ಮಮ್ಮಂಗೆ ಅಷ್ಟೇ ತುಂಬ ಇಷ್ಟ, ನನಗೂ ಇವರೆಲ್ಲ ತುಂಬಾ ಇಷ್ಟ. ಸೊ ನಾನು ಅದಕ್ಕೆ ಆಫೀಸ್ ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿ ವೈಭವಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಇವಾಗ ನಾನು ಸೆಕೆಂಡ್ ರೌಂಡ್ ಕೂತ್ಕೊಂಡಿರೋರಿಗೆ ನಾನು ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೆ. ಫಸ್ಟ್ ಒಂದ್ಸಲ ಶನಿವಾರ ಮಾಡಿದರು, ಆವಾಗಲೂ ಹೋದಾಗೂ ನಾನು ಬಡಿಸಿ ಅದಾದಮೇಲೆ ಹಪ್ಪಳ ಎಲ್ಲ ಮಾಡಿ ಕೊಟ್ಟು ಬಂದಿದ್ದೆ. ಅಮ್ಮ ಅಕ್ಕಗೆ ತುಂಬ ಇಷ್ಟ ಆಗೋಗಿತ್ತು. ಹಾಗೆ ಒಂದು 2-3 ಜನ ಬಂದಿರೋರ್ಗೂ ಆಂಟಿ ಹೇಳಿದ್ರು ನೀನು ಕೊಡು ಅಂತ. ಸೊ ಅದಕ್ಕೆ ನಾನು ಕೊಡ್ತಾ ಇದ್ದೆ. ಅವ್ರು ಹೇಳೋವರೆಗೂ ನಾನು ಇರಲ್ಲ, ನನಗೆ ಕೆಲಸ ಕಾಣಿಸ್ತಾ ನಾನು ಮಾಡ್ತಾಯಿರ್ತೀನಿ. ಸೊ ಅದು ಪರ್ಸ್ನಲಿ ಅವ್ರಿಗೆ ಇನ್ನೂ ತುಂಬ ಇಷ್ಟ ಆಗುತ್ತೆ. ಅವಳೇ ಕೆಲಸ ಹುಡ್ಕೊಂಡು ಅವಳೇ ಮಾಡ್ತಾರೆ. ನನಗೆ ಇಷ್ಟ, ಲೈಕ್ ನನಗೆ ಅವರು ಬೇರೆಯವ್ರ ಥರ ಫೀಲ್ ಇಲ್ಲ. ಸೊ ಐ ಡೂ ಇಟ್ ಆನ್ ಮೈ ಓನ್ ಇಂಟ್ರೆಸ್ಟ್ ಅಷ್ಟೇ. ಸೊ ಸಂದೀಪಣ್ಣ ವೀಡಿಯೋ ಮಾಡಿಕೊಡ್ತಿದ್ರು, ಹಂಗೆ ಕಾಮಿಡಿ ಅಂದರೆ ಕಾಮಿಡಿ ಮಾಡ್ತಾಯಿದ್ರು. ಸೊ ಸಖತ್ ಕಾಮಿಡಿ ಇತ್ತು. ನಾನು ರಾ ಕ್ಲಿಪ್ಸ್ ಶೇರ್ ಮಾಡೋಣ ಅಂದ್ಕೊಂಡೆ, ಬಟ್ ಈಗ ಗೊತ್ತಾಯಿತು ತುಂಬ ಹೆಕೋ ಆಗಿ ಬರ್ತಿತ್ತು. ಸೊ ಆ ರೀಸನ್ಗೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಶೇರ್ ಮಾಡಲಿಲ್ಲ, ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ನಾನು ಊಟ ಮುಗಿಸ್ಕೊಂಡು ಇಲ್ಲಿ ಫಿಶ್ ಇತ್ತು, ತುಂಬ ದೊಡ್ಡ ಫಿಶ್ ಟ್ಯಾಂಕ್ ಇದೆ ಇವ್ರ ಮನೇಲಿ. ಈ ಫಿಶ್ಗೆ 3 ವರ್ಷ ಅಂತೆ. ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಅದಕ್ಕೆ ಕಮ್ಯುನಿಕೇಷನ್ ಅರ್ಥ ಆಗುತ್ತೆ ಗೊತ್ತಾ ಆ್ಯಕ್ಚುಲಿ. ಹೇಳ್ರಿ
ಇರಿ ವೈಭವ ಲಕ್ಷ್ಮಿ, ಮಹಾಲಕ್ಷ್ಮಿ, ಧಾನ್ಯ ಲಕ್ಷ್ಮಿ, ನಿಮ್ಮ ಮಗಳು ತಿಂದಿಲ್ವೇನಮ್ಮ? ವಿದ್ಯಾಲಕ್ಷ್ಮಿ ಮೇನ್, ವಿದ್ಯಾಲಕ್ಷ್ಮಿ, ಸಂತಾನ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮಿಸ್ ಆಗೋಯ್ತು. ಓ ಫೈನಲಿ ಹೇಳ್ಬಿಟ್ರಿ. ಎಸ್, ಇಲ್ಲಿ ಅಮರಣ್ಣ ಒಂದೊಂದು ದೇವಿದು ಎಕ್ಸ್ಪ್ಲನೇಷನ್ ಹೇಳು ಅಂತ ಹೇಳ್ತಾಯಿದ್ರು. ಅದಕ್ಕೆ ಹೇಳ್ತಾಯಿದ್ರು, ಅದು ನೋಡ್ರೆ ಅವರು ತೆಲುಗಲ್ಲಿ ಹೇಳ್ತಾಯಿದ್ರು. ಸೊ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟೆ. ಸರಿ, ವಾಟ್ಸ್ ಯುವರ್ ನೇಮ್? ಚಾರ್ವಿನಾ? ಮತ್ತು ಚರಿ ಯಾರು? ಚಾರ್ವಿತಾ. ಚರಿ ಯಾರು? ನೀನೇ. ಪೆಟ್ ನೇಮ್ ಅಲ್ಲ, ನಿಟ್ ನೇಮ್. ಎಸ್, ಅಮ್ಮಂದೆಲ್ಲ ಲೈಕ್ ಊಟನೂ ಆಗಿತ್ತು, ತಾಂಬೂಲನೂ ತೊಗೊಂಡಿದ್ರು. ನನಗೋಸ್ಕರ ಪಾಪ ಅಮ್ಮ ವೆಯ್ಟ್ ಮಾಡ್ತಿದ್ರು. ಅರೌಂಡ್ ಒಂದು 9:30 ಆಗುತ್ತೆ ಅನಿಸುತ್ತೆ. ಸೊ ನಾನು ಇವಾಗ ಅರ್ಶಿನ ಕುಂಕುಮ ತೊಗೊಂಡು ಅದಾದಮೇಲೆ ತಾಂಬೂಲ ತೊಗೊಂಡೆ. ಈ ಒಂದು ಕ್ಲಿಪ್ಪಿಂಗಲ್ಲಿ ಸ್ಪೆಸಿಫಿಕ್ಕಾಗಿ ಅಮ್ಮ ಅಕ್ಕ ಹೇಳಿ ಕಳಿಸಿದ್ರು, ನೀನು ಯಾವುದೇ ಕಾರಣಕ್ಕೂ ವಾಯ್ಸ್ ರಿಮೂವ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡೋಂಗಿಲ್ಲ ಅಂತ. ಬಟ್ ನಿಜವಾಗ್ಲೂ ಅಕ್ಕ ನನಗೆ ಇಷ್ಟ ಇಲ್ಲ. ಸೊ ಆ ರೀಸನ್ಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಲೈಕ್ ಎಲ್ಲ ಲೈಕ್ ದೀಪು ಅಕ್ಕ, ಸಂದೀಪಣ್ಣ, ಅಮರಣ್ಣ, ಅಮ್ಮು ಅಕ್ಕ, ಆಂಟಿ ಆ್ಯಂಡ್ ನಮ್ಮ ಅಮ್ಮನೂ ಜಾಯ್ನ್ ಆಗಿಬಿಟ್ಟಿದ್ರು. ಇಷ್ಟು ಜನ ಸೇರಿಬಿಟ್ಟು ನನ್ನ ಮದುವೆ ಮ್ಯಾಟ್ರಲ್ಲಿ ಲೈಕ್ ಟಾಪಿಕ್ ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಂಡ್ ಓನ್ಲಿ ಮ್ಯಾರೇಜ್ ಟಾಪಿಕ್ ಇದ್ದಿದ್ರೆ ಡೆಫಿನೆಟ್ಲಿ ಶೇರ್ ಮಾಡಿಬಿಡ್ತಿದೆ. ಅದರಲ್ಲಿ ಇನ್ನೊಂದು ಟಾಪಿಕ್ ಕೂಡ ಆ್ಯಡ್ ಮಾಡಿ ಡಿಸ್ಕಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನ ನನಗೆ ಪರ್ಸ್ನಲಿ ಮದುವೆಗಿಂತ ಇನ್ನೊಂದು ಟಾಪಿಕ್ನ ನನಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಆ ಒಂದೇ ಒಂದು ರೀಸನ್ನಿಂದ ನಾನು ವಾಯ್ಸ್ ಓವರ್ ಕೊಟ್ಟಿದ್ದು ಅಷ್ಟೇ. ಎಸ್, ಅಲ್ಲೆಲ್ಲ ಲೈಕ್ ಮುಗಿಸ್ಕೊಂಡು ಅರೌಂಡ್ ಒಂದು 9:30, 10 ಆಗಿತ್ತು ನಾವು ಮನೆ ಬಿಟ್ಟಾಗ. ಅಮ್ಮ ಹೋಗ್ಲಾ ಬೇಡವಾ ಅಂತ ಕೇಳ್ತೈತೆ. ಎಸ್, ನೋಡಿದ್ರಲ್ಲ ಪಪ್ಪಿ ಎಷ್ಟು ಕ್ಯೂಟಾಗಿತ್ತು ಅಂತ. ನಂಗೆ ನಿಜ ಹೇಳ್ಬೇಕು ಅಂದರೆ ಪೆಟ್ಸ್ ಅಂದರೆ ಸಖತ್ ಇಷ್ಟ. ಸೊ ಒಂದು ಸರ್ಟನ್ ರೀಸನ್ಸಿಂದ ನಾನು ಅವೆಲ್ಲ ಯಾವುದು ನಮ್ಮ ಮನೇಲಿ ಸಾಕ್ತಾ ಇಲ್ಲ. ಅದಕ್ಕೆ ಯಾವಾಗ ಸಾಕ್ತೀನೋ ದೇವ್ರು ಅದಕ್ಕೆ ಯಾವಾಗ ಕಾಲ ಕೂಡಿ ಬಡಿಸ್ತಾರೋ ಗೊತ್ತಿಲ್ಲ. ಎಸ್, ನನಗೆ ನಿಜವಾಗ್ಲೂ ಪೆಟ್ಸ್ ಅಂದರೆ ತುಂಬ ಇಷ್ಟ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ನಾನು ಅಪ್ಪ ರಕ್ಷಾಬಂಧನ್ಗೆ ರಾಖಿ ಬೇಕಾಗಿತ್ತಲ್ಲ, ಸೊ ಅದಕ್ಕೆ ತೊಗೊಂಬರೋಕ್ಕೆ ಹೋಗಿದ್ದೆ. ಅಪ್ಪಂಗೂ ಬೇರೆದೇನೋ ಕೆಲಸ ಆಯಿತು ಅಂತ. ಸೊ ಅವರೇ ಕರ್ಕೊಂಡು ಹೋಗ್ತೀನಿ ಅಂದರೆ ಅದಕ್ಕೆ ಹಂಗೆ ಅವ್ರ ಜೊತೆನೇ ಹೋಗಿ ಬಂದುಬಿಟ್ಟೆ. ಸೊ ಈ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡೋ ನೆಸೆಸಿಟಿ ಇರಲಿಲ್ಲ. ಬಟ್ ನನಗೊಂದು ಮೆಮೊರಿ ಇರುತ್ತೆ ಅಂದ್ಬಿಟ್ಟು. ಯಾಕಂದರೆ ಮುಂಚೆ ನಾನು ರಕ್ಷಾಬಂಧನ್ದೇ ಸಪ್ರೇಟ್ ಲಾಗ್ ಮಾಡಿ ಹಾಕಿದ್ದೆ ಪ್ರೀವಿಯಸ್ ಇಯರು. ಯಾರು ಅದನ್ನ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಮೋರ್ ಓವರ್ ನಾನು ಈ ಸಲದು ರಕ್ಷಾಬಂಧನದು ಏನೂ ಲಾಗ್ ಮಾಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಶಾರ್ಟ್ಸ್ ಅಪ್ಲೋಡ್ ಮಾಡಿಲ್ಲ. ಅದನ್ನು ಇನ್ನೂ ಯಾರು ಚೆಕ್ ಮಾಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ನಂದು ಒಂದು ಶಾರ್ಟ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶಾರ್ಟ್ಸು 43K ವ್ಯೂಸ್ ಆಗಿದೆ. ಐ ಆಮ್ ರಿಯಲಿ ಸೋ ಹ್ಯಾಪಿ. ತುಂಬಾ ಖುಷಿ ಆಯಿತು ನನಗೆ 43K ವ್ಯೂಸ್ ಆಗಿದ್ದು. ನನಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋದಾಗಲಿ ವ್ಯೂಸ್ ಆಗೋದಾಗಲಿ ನನ್ನ ಒಂದು ಶಾರ್ಟ್ಸ್ ಫೀಡಿಂದನೇ. ಸೊ ನಂಗೆ ತುಂಬ ಜನ ಹೇಳ್ತಾರೆ ಶಾರ್ಟ್ಸೇ ಮಾಡು ತುಂಬ ಚೆನ್ನಾಗಿದೆ ಶಾರ್ಟ್ಸು ಅಂತ. ನೋಡೋಣ, ಹೊಸ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಶಾರ್ಟ್ಸಿಗೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ ಮಿ ಸಿ, ಫರ್ದರ್ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಈ ಕ್ಲಿಪ್ಪಿಂಗ್ ಬಂದುಬಿಟ್ಟು ಫ್ರೈಡೇ ಮಾರ್ನಿಂಗ್ದು. ಸೊ ಲೈಕ್ ವೀಕ್ 7 ನಂದು ನಿಂಬೆಹಣ್ಣು ದೀಪ ಹಚ್ಚೋದು. ಸೊ ಆವತ್ತಿನ ದಿನ ಲೈಕ್ ಬನಶಂಕರಮ್ಮಂಗೆ ಆ ಒಂದೇನೋ ಹೂವು ಬರ್ತದೆ, ಹೆಸರು ನಂಗೆ ಗೊತ್ತಿಲ್ಲ, ಅದರದಿಂದ ಅಲಂಕಾರ ಮಾಡಿದರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಲೈಕ್ ಯಾಕೋ ಅವತ್ತಿನ ದಿನ ಲೇಟಾಗಿ ಮಾಡ್ತಾಯಿದ್ರು. ಸೊ ನಾನು ಹೋಗಿ ದೀಪ ಹಚ್ಬಿಟ್ಟು ರಶ್ ಇರಲಿಲ್ಲ ಅಷ್ಟಾಗಿ, ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಆಫೀಸಿಗೆ ಹೊರಟಿದ್ದು. ಲೈಕ್ ಅವತ್ತಿನ ಸಂಜೆ ಅಮ್ಮ ಅಕ್ಕ ಅವ್ರ ಮನೇಲಿ ವೈಭವ ಲಕ್ಷ್ಮಿ ಪೂಜೆ ಇದ್ದಿದ್ದು. ಸೊ ಒಂದು ಕ್ಲಾರಿಫಿಕೇಷನ್, ಸೊ ದಟ್ ಕನ್ಫ್ಯೂಸ್ ಆಗಲ್ಲ ವಿಡಿಯೋ ಅಂತ. ಎಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.